ಪ್ರಾರ್ಥನೆಯಲ್ಲಿ ಜಯ ಜೀವಿತ. ದೇವರು ನಿಜವಾಗಿ ನಿಮಗೆ ಪ್ರಾರ್ಥನೆ ಆತ್ಮವನ್ನು ಕೊಡುತ್ತಾನೆ. ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ಏನಂದ್ರೆ ಉತ್ತರ ಬರುವವರೆಗೂ ಪ್ರಾರ್ಥಿಸು. ಯಾಕಂದ್ರೆ ಉತ್ತರ ಆಗಲೇ ಬಂದಿದೆ. ಪ್ರಾರ್ಥನೆ ಕೂಡಲೇ ಆಗ್ಬೋದು, ಪ್ರಾರ್ಥನೆ ಸ್ವಲ್ಪ ಸಮಯ ತೆಗೆದುಕೋಬಹುದು. ಪ್ರಾರ್ಥನೆ ಅಂದ್ರೆ ಏನಂದ್ರೆ ದೇವರು ಮುಗಿಸಿದಕ್ಕಾಗಿ ಪ್ರಾರ್ಥಿಸುವುದು ನೀವು ಪ್ರಾರ್ಥನೆಗೆ ಮುಂಚೆಯೇ. ಈ ಕಾರಣದಿಂದಲೇ ಪ್ರಾರ್ಥಿಸ್ತಿ ಎಷ್ಟು ಕಾಲವಾದರೂ ಎಷ್ಟು ವರ್ಷವಾದರೂ, ಯಾಕಂದ್ರೆ ಹಾಗೆ ಪ್ರಾರ್ಥಿಸೋದಕ್ಕೆ ಮುಂಚೆ ನಡೆಯಲ್ಪಟ್ಟಿದೆ. ಯಾಕೆಂದ್ರೆ ನೀನು ಆಲೋಚನೆ ಮಾಡುವಾಗಲೇ ದೇವರು ಅದನ್ನು ಮುಗಿಸಿದ್ದಾನೆ. ಹೀಗೆ ಹೇಳಲ್ಪಟ್ಟಿದೆ, ದಾನಿಯೇಲನೇ, ನಿನ್ನ ಮೊಣಕಾಲು ಭೂಮಿಗೆ ತಾಕುವ ಮುಂಚೆ ನಾನು ಪರಲೋಕದಿಂದ ಇಳಿದು ನಿನ್ನ ಪಕ್ಕದಲ್ಲಿ ನಾನು ಕಾದಿದ್ದೇನೆ. ಪ್ರಾರ್ಥನೆ ಮಾಡಬೇಕಂತ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಪ್ರಭು ನನಗೆ ಜವಾಬ್ ಬೇಕು. ಆತನ ಮೊಣಕಾಲು ಭೂಮಿಗೆ ತಾಕೋದಕ್ಕಿಂತ ಮುಂಚೆ ಪ್ರಭು ಪರಲೋಕದಿಂದ ದೂತನ್ನು ಕಳಿಸಿದ್ದಾನೆ. ಹೋಗಿ ಪ್ರಾರ್ಥನೆಗೆ ಜವಾಬ್ ಕೊಡು. ನೋಡಿದ್ರ, ಕೂಡಲೇ ಅದು ನಡೆಯದೇ ಇರಬಹುದು. ದಾನಿಯೇಲನಿಗೆ 10 ವರ್ಷ ಹಿಡಿದಿರಬಹುದು ಪ್ರತ್ಯಕ್ಷವಾಗಲಿಕ್ಕೆ, ಆದರೆ ದೂತನಿದ್ದಾನೆ. ನೋಡಿದರ, ದೂತನು ಇಸ್ರಾಯೇಲನ್ನು ಬಿಡಲಿಲ್ಲ. ದೇವರು ವಾಗ್ದಾನ ಮಾಡಿದ್ದು ನಡೆಯುವವರೆಗೂ ಬಿಡಲಿಲ್ಲ. ಪ್ರಾರ್ಥನೆ ಅಂದ್ರೆ ಹೊಂದುವರೆಗೂ ಪ್ರಾರ್ಥಿಸುವುದು.